ರಾಜಕೀಯವನ್ನ ಆರಂಭ ಮಾಡಿ ಇಲ್ಲಿಯವರೆಗೂ ಕೂಡ ನಡೆದುಕೊಂಡು ಬಂದಂತಹ ಜರ್ನಿ ಬಗ್ಗೆ ಮಾತಾಡೋದಾದ್ರೆ ನೀವೇನ್ ಹೇಳ್ತೀರಾ ಸರ್? ನನಗೆ ನೋಡಿ, ನನಗೆ ಸ್ವಂತ ಶಕ್ತಿಯಿಂದ ನನ್ನ ಕುಟುಂಬದಲ್ಲಿ ಯಾರು ನಮ್ಮ ತಂದೆ ತಾಯಿಗಳೆಲ್ಲ ಹಳ್ಳಿಯಲ್ಲಿ ಕೂಲಿ ಕೆಲಸ ಮಾಡಿ ಜೀವನ ಮಾಡುವ ಪುತ್ತೂರಲ್ಲಿ ಸುಳ್ಯದಲ್ಲಿ ಮಾಡ್ತಾ ಇದ್ರು. ನಾನೇನೋ ABVP-ಗೆ ಮತ್ತೆ ಆಮೇಲೆ BJP-ಗೆ ಸಂಘದ ಮುಖಾಂತರ ಸೇರಿದ ನಂತರ ಸ್ವಲ್ಪ ನಮಗೆ ಅಲ್ಲಿಂದ ಪುಷ್ ಬಂತು. ನಮಗೂ ಸ್ವಲ್ಪ ರಾಜಕಾರಣದಲ್ಲಿ ಆಸಕ್ತಿ ಇತ್ತು. ಅವರು ನಮಗೆ ಬೆನ್ನು ತಟ್ಟಿ ಅವರೆಲ್ಲ ಅವಕಾಶಗಳನ್ನು ಕೊಟ್ಟರು. ನನ್ನಂತ ಒಬ್ಬ ಸುಳ್ಯ ಅಂದ್ರೆ ಅದೊಂದು ಕುಗ್ರಾಮ, ಮಂಡಕೋಲು ಅಂತ ಹೇಳುವಂಥದ್ದು ನನ್ನ ಗ್ರಾಮ. 74ನೇ ಇಸ್ವಿಯಲ್ಲಿ ನಿಮ್ಮ ಉದಯವಾಣಿಯವರು ಕುಗ್ರಾಮಗಳ ಐಡೆಂಟಿಫಿಕೇಶನ್ ಮಾಡೋದ್ರಲ್ಲಿ ಈ ರಾಜ್ಯದಲ್ಲಿ ನಂಬರ್ 1 ಕುಗ್ರಾಮ. ಅಲ್ಲಿಂದ ಬಂದವ ಈ ರಾಜ್ಯ, ಈ ದೇಶ, ಈ ಪಕ್ಷ, ಇದರಲ್ಲೆಲ್ಲ ಸ್ಥಾನಮಾನ ಕೊಡಬೇಕಾದ್ರೆ ನನ್ನ ತಂದೆ ತಾಯಿಯವರು ಮಾಡಿದ ಪುಣ್ಯ ಇರ್ಬೋದು, ಅಥವಾ ನನಗೆ ನನ್ನ ಪಕ್ಷ ನನ್ನನ್ನು ಬೆನ್ನು ತಟ್ಟಿ ಮುಂದೆ ಕಳಿಸಿದ್ದಿರ್ಬೋದು. ಇದರಲ್ಲಿ ಆಗಿದ್ದು ಹೊರತು ನನ್ನ ಸ್ವಂತ ತಾಕತ್ತು ನಾನು. ಆದರೆ ನನಗೆ ಕೊಟ್ಟಂಥ ಜವಾಬ್ದಾರಿ ಸಿಕ್ಕಿದಾಗೆಲ್ಲ ಆ ಜವಾಬ್ದಾರಿಯನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಹೇಳುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಹಲವು ನೂರು ಜನರ ಸಲಹೆ ಮತ್ತೊಂದನ್ನು ಸ್ವೀಕಾರ ಮಾಡಿದ್ದೇನೆ. ಯಾರ ಜೊತೆ ಜಗಳ ಮಾಡಲಿಕ್ಕೆ ಹೋಗಲಿಲ್ಲ. ನೇರವಾಗಿ ನನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಈ ರಾಜ್ಯದ ರಾಜಕಾರಣ ಒಂದು ರೀತಿಯಲ್ಲಿ ಅಷ್ಟು ನಮ್ಮ ಮನಸ್ಸಿಗೆ ಹಿತ ಇಲ್ಲದ ಕಾರಣ ನಾವು ಅದರಿಂದ ಸ್ವಲ್ಪ ದೂರ ಹೋಗುವಂಥ ನಿಶ್ಚಯ ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ತೀರ್ಮಾನ ಮಾಡಿ, ನಾನು ಸೆಂಟ್ ಫಿಲಮಿನಸ್ ಕಾಲೇಜಲ್ಲಿ BSc ಮಾಡಿ, ಉಡುಪಿಯ ಬಾಳಿಗ ಕಾಲೇಜಿನಲ್ಲಿ LLB ಮಾಡಿ, ಆಮೇಲೆ ನಾನು ಪುತ್ತೂರಿನಲ್ಲಿ ವಕಾಲತ್ ಮಾಡ್ತಾಯಿದ್ದೆ. ನನ್ನ ಮನೆಯಿಂದ ಅದು ಕೇರಳ ಬಾರ್ಡರ್ ನನ್ನ ಮನೆ. ಅಲ್ಲಿಂದ 4 ಕಿಲೋಮೀಟರ್ ಸೈಕಲಲ್ಲಿ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋಗಿ ನಾನು ವಕಾಲತ್ತು ಮಾಡ್ತಾಯಿದ್ದೆ ಆ ಸಂದರ್ಭದಲ್ಲಿ. ಆಮೇಲೆ ಮ್ಯಾರೇಜ್ ಎಲ್ಲ ಆದಮೇಲೆ ನಮ್ಮದು ಹಳ್ಳಿಯಲ್ಲಿ ಒಂದು ಸಣ್ಣ ಜಮೀನಿತ್ತು. ಆ ಜಮೀನಿನಲ್ಲಿ ನಾವು ಇರ್ತಾಯಿದ್ವಿ. ಆಮೇಲೆ ನಾನು APP ಆಗಿ ನನಗೆ ಸೆಲೆಕ್ಷನ್ ಆಯಿತು. ನಾನು ಸಿರ್ಸಿಯಲ್ಲಿ APP ಆಗಿ 1 ವರ್ಷ ಕೆಲಸ ಮಾಡಿದೆ. ಆಗ ವಾಜಪೇಯಿಯವರು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದರು. ಭಾರತೀಯ ಜನತಾ ಪಾರ್ಟಿ ಕಟ್ಟಿದಾಗ ನನ್ನ ಊರಿನ ಹುಡುಗರೆಲ್ಲ ಹೇಳಿದ್ರು, ನೀವು ಅಲ್ಲಿ ಯಾಕೆ ಗೌರ್ಮೆಂಟಲ್ಲಿ ಇದ್ದೀರಿ, ಇಲ್ಲಿ ಬನ್ನಿ ವಕಾಲತ್ತು ಮಾಡಿ ಅಂತ ನನ್ನನ್ನು ಅವರು ಪ್ರೀತಿಯಿಂದ ಸ್ವೀಕಾರ ಮಾಡಿದರು. ಸುಳ್ಯಕ್ಕೆ ಬಂದೆ. ಪ್ರಥಮ ಅಧ್ಯಕ್ಷ, ಭಾರತೀಯ ಜನತಾ ಪಾರ್ಟಿಯ ಪ್ರಥಮ ಅಧ್ಯಕ್ಷ. ಅದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ, ಇವತ್ತು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ. ಅಲ್ಲಿ ಕೆಲಸ ಮಾಡಿದೆ. ಇಡೀ ಜಿಲ್ಲೆಯಲ್ಲಿ ಯುವ ಮೋರ್ಚಾ ಬಾಕಿದರಲ್ಲಿ ಓಡಾಟ ಮಾಡಿದೆ. ನನ್ನ ಪಾರ್ಟಿ ನನಗೆ ಹೇಳ್ತೀನಿ, ನೀನು ಪುತ್ತೂರಲ್ಲಿ ಕಂಟೆಸ್ಟ್ ಮಾಡುವಂಥ, ರಾಮಭಟ್ರ ಸ್ಥಾನದಲ್ಲಿ ಕಂಟೆಸ್ಟ್ ಮಾಡುವಂಥ. ಅಲ್ಲಿ ಕಂಟೆಸ್ಟ್ ಮಾಡಿದೆ. ಪ್ರಥಮ ಬಾರಿ ನಾನು ಒಂದು 800 ಓಟಿಗೆ ಸೋತೆ. ಆಮೇಲೆ 2ನೇ ಬಾರಿ 3ನೇ ಬಾರಿ ಕಂಟೆಸ್ಟ್ ಮಾಡಿದಲ್ಲಿ 2 ಬಾರಿ 10 ವರ್ಷ ಅಲ್ಲಿ MLA. ಆಮೇಲೆ ನಾನು ಪಾರ್ಟಿ ಹೇಳ್ತೀನಿ, ನೀನು ಕೊಡಗು ಮತ್ತು ದಕ್ಷಿಣ ಕನ್ನಡ ಆಗ ಡಿಲಿಮಿಟೇಷನ್ಗೆ ಪೂರ್ವ ನೀನು MP-ಗೆ ಕಂಟೆಸ್ಟ್ ಮಾಡಬೇಕು ಅಂದರೆ MP-ಗೆ ಕಂಟೆಸ್ಟ್ ಮಾಡಿದೆ. ವೀರಪ್ಪ ಮೊಯ್ಲಿ ಅವರ ವಿರುದ್ಧ ಗೆದ್ದೆ. ಆಮೇಲೆ ನನಗೆ ಪಾರ್ಟಿ ಭಾರಿ ದೊಡ್ಡ ಹುದ್ದೆ ಕೊಡ್ತು. ಪಕ್ಷದ ರಾಜ್ಯದ ಅಧ್ಯಕ್ಷ ಆಗಿ ಮಾಡಿದಾಗ ಡಿಲಿಮಿಟೇಷನ್ ಆಯಿತು. ಉಡುಪಿ ಚಿಕ್ಕಮಗಳೂರು ಭಾರಿ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ. ಒಂದು ತುದಿಯಿಂದ 408 ಕಿಲೋಮೀಟರ್ ಇದೆ ಉಡುಪಿ. ಮತ್ತು ಒಬ್ಬರು MP ತೀರ್ಕೊಂಡ್ರಲ್ಲಿ ಶ್ರೀಕಂಠಪ್ಪ. ಅಲ್ಲಿ ಮನೋರಮರಾಜು ಕಾಂಗ್ರೆಸ್ಗೆ ಪಕ್ಷಾಂತರ ಮಾಡಿದರು. ಯಾರೂ ನಿಲ್ಲಕ್ಕೆ ರೆಡಿ ಇರಲಿಲ್ಲ ಆ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ. ನಾನು ಅಧ್ಯಕ್ಷ ಆಗಿದ್ದೆ, ಪಾರ್ಟಿ ಅಧ್ಯಕ್ಷ. ನೀನು ನಿಲ್ಲಪ್ಪ ಅಂತ ನಮ್ಮ ಹಿರಿಯರು ಹೇಳಿ ಅಲ್ಲಿ ಗೆದ್ದೆ. ಆಮೇಲೆ ನನಗೆ ಅನ್ನಿಸ್ತೇನೋ ಇಷ್ಟು ದೊಡ್ಡದಲ್ಲಿ ಓಡಾಟ ಮಾಡಲಿ, ಬ್ಯಾಂಗ್ಳೂರಿಗೆ ಬಂದೆ. 2 ಬಾರಿ ಬ್ಯಾಂಗ್ಳೂರಿಗೆ ಗೆದ್ದೆ. ಹಾಗೆ ಒಟ್ಟು 30 ವರ್ಷಗಳ ಕಾಲ ನಾನು ಚುನಾಯಿತ ಪ್ರತಿನಿಧಿಯಾಗಿ ಒಮ್ಮೆ ಗೆದ್ದ ಮೇಲೆ ನಾನು ಯಾವತ್ತೂ ಕೂಡ ನನ್ನ ಮಾರ್ಜಿನ್ಗಳನ್ನು ಹೆಚ್ಚಿಸ್ಕೊಂಡು ಹೋದೆ. ಒಂದು ಪ್ರಥಮ ಬಾರಿ ನಾನು ಸೋತೆ, 800 ಓಟಿಗೆ ಸೋತೆ. 43,000 ನನಗೆ 43,800 ನನ್ನ ವಿರೋಧಿ ವಿನಯ್ ಕುಮಾರ್ ಸೊರ್ಕೆ ಅವರಿಗೆ.